ನಿಮ್ಮ ಮೊದಲನೆಯ ಪ್ರಶ್ನೆ ಹೀಗಿದೆ: ಭಾರತದ ಸಂವಿಧಾನವನ್ನು ರಚಿಸಿದ ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರು? ನಿಮ್ಮ ಆಪ್ಷನ್ಗಳು ಹೀಗಿವೆ: ಆಪ್ಷನ್ ಎ ನೆಹರು, ಆಪ್ಷನ್ ಬಿ ಅಂಬೇಡ್ಕರ್, ಆಪ್ಷನ್ ಸಿ ಪಟೇಲ್, ಆಪ್ಷನ್ ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಅಂಬೇಡ್ಕರ್. ಎರಡನೇ ಪ್ರಶ್ನೆ: ಭಾರತದ ಸಂವಿಧಾನವು ಯಾವ ದಿನಾಂಕದಿಂದ ಜಾರಿಗೆ ಬಂದಿತು? ಆಪ್ಷನ್ ಎ ನವೆಂಬರ್ 26, 2025, ಆಪ್ಷನ್ ಬಿ ಆಗಸ್ಟ್ 15, 1947, ಆಪ್ಷನ್ ಸಿ ಜನವರಿ 26, 1950, ಆಪ್ಷನ್ ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಜನವರಿ 26, 1950. ಭಾರತದ ಸಂವಿಧಾನವು ಯಾವ ದೇಶದ ಮಾದರಿಯನ್ನು ಹೆಚ್ಚು ಅನುಸರಿಸಿದೆ? ಆಪ್ಷನ್ ಎ ಇಂಗ್ಲೆಂಡ್, ಆಪ್ಷನ್ ಬಿ ಆಸ್ಟ್ರೇಲಿಯಾ, ಆಪ್ಷನ್ ಸಿ ಅಮೆರಿಕ, ಆಪ್ಷನ್ ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಇಂಗ್ಲೆಂಡ್. ನಾಲ್ಕನೇ ಪ್ರಶ್ನೆ: ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಯಾವ ಭಾಗದಲ್ಲಿ ಉಲ್ಲೇಖಿಸಲಾಗಿದೆ? ಆಪ್ಷನ್ ಎ ಭಾಗ ವ್ಯವಕಲನ 3, ಆಪ್ಷನ್ ಬಿ ಭಾಗ ವ್ಯವಕಲನ 2, ಆಪ್ಷನ್ ಸಿ ಭಾಗ ವ್ಯವಕಲನ 1, ಆಪ್ಷನ್ ಡಿ ಭಾಗ 4. ಸರಿಯಾದ ಉತ್ತರ ಆಪ್ಷನ್ ಎ ಭಾಗ 3. ಐದನೇ ಪ್ರಶ್ನೆ: ರಾಜ್ಯದ ನೀತಿ ನಿಯಮಗಳ ಮಾರ್ಗಸೂಚಿಗಳು ಯಾವ ದೇಶದಿಂದ ಪ್ರೇರಿತವಾಗಿದೆ? ಆಪ್ಷನ್ ಎ ಅಮೆರಿಕ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಕೆನಡಾ, ಆಪ್ಷನ್ ಡಿ ಐರ್ಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಡಿ ಐರ್ಲೆಂಡ್. ಆರನೇ ಪ್ರಶ್ನೆ: ಭಾರತದ ಸಂವಿಧಾನದ ಯಾವ ವಿಧಿಯಡಿ ತುರ್ತು ಪರಿಸ್ಥಿತಿ ಘೋಷಿಸಬಹುದು? ಆಪ್ಷನ್ ಎ ವಿಧಿ 352, ಆಪ್ಷನ್ ಬಿ ವಿಧಿ 368, ಆಪ್ಷನ್ ಸಿ ವಿಧಿ 350, ಆಪ್ಷನ್ ಡಿ 378. ಸರಿಯಾದ ಉತ್ತರ ಆಪ್ಷನ್ ಎ ವಿಧಿ 352. ಏಳನೇ ಪ್ರಶ್ನೆ: ಭಾರತದ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡುವ ವಿಧಾನ ಯಾವ ರೀತಿ ಅದು? ಆಪ್ಷನ್ ಎ ಪ್ರತ್ಯಕ್ಷ ಚುನಾವಣೆ, ಆಪ್ಷನ್ ಬಿ ಪರೋಕ್ಷ ಚುನಾವಣೆ, ಆಪ್ಷನ್ ಸಿ ನೇಮಕಾತಿ, ಆಪ್ಷನ್ ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಪರೋಕ್ಷ ಚುನಾವಣೆ. ಎಂಟನೇ ಪ್ರಶ್ನೆ: ಸಮಾನತೆ ಹಕ್ಕು ಯಾವ ವಿಧಿಗಳಲ್ಲಿ ಒಳಗೊಂಡಿದೆ? ಆಪ್ಷನ್ ಎ ವಿಧಿ 12 ರಿಂದ 15, ಆಪ್ಷನ್ ಬಿ ವಿಧಿ 14 ರಿಂದ 16, ಆಪ್ಷನ್ ಸಿ ವಿಧಿ 14 ರಿಂದ 18, ಆಪ್ಷನ್ ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಕ ವಿಧಿ 14 ರಿಂದ 18. ಒಂಬತ್ತನೇ ಪ್ರಶ್ನೆ: ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರಿಸಿದ ತಿದ್ದುಪಡಿ ಯಾವುದು? ಆಪ್ಷನ್ ಎ ವಿಧಿ 40, ಆಪ್ಷನ್ ಬಿ ವಿಧಿ 46, ಆಪ್ಷನ್ ಸಿ ವಿ 44, ಆಪ್ಷನ್ ಡಿ ವಿಧಿ 42. ಸರಿಯಾದ ಉತ್ತರ ಆಪ್ಷನ್ ಡಿ ವಿಧಿ 42. ನಿಮ್ಮ ಕೊನೆಯ ಪ್ರಶ್ನೆ: ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಯಾವ ಭಾಗದಲ್ಲಿ ಉಲ್ಲೇಖಿಸಲಾಗಿದೆ? ಆಪ್ಷನ್ ಎ ಭಾಗ 2, ಆಪ್ಷನ್ ಬಿ ಭಾಗ ವ್ಯವಕಲನ 1, ಆಪ್ಷನ್ ಸಿ ಭಾಗ 4, ಆಪ್ಷನ್ ಡಿ ಯಾವುದು ಅಲ್ಲ. ಈ ಪ್ರಶ್ನೆಗೆ ಕಮೆಂಟ್ ಮಾಡಿ ಆನ್ಸರ್ ಅನ್ನ ಮತ್ತು ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.